ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ದೀರಿ? ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದಿ ನೋಡ್ರಿ. ಸಿಂಪಲ್ಲಾಗಿ ಹಳ್ಳಿ ಕಡೆ ಮಾಡುವಂತಹ ಪುಂಡಿ ಪಲ್ಯ ಮಾಡ್ತಾಯಿದ್ದೆ ನೋಡ್ರಿ ಫ್ರೆಂಡ್ಸ. ಯಾವ ರೀತಿ ಅಂತೇಳಿ ನೋಡ್ಕೊಂಬರಂಬರ್ರಿ. ಇಲ್ಲಿ ಬ್ಯಾಳೆ ಕುದ್ಸಕ್ಕೆ ಇಟ್ಟು ನೋಡ್ರಿ ಬೊಗಣಿಯಲ್ರಿ. ಒಂದು ಪಾತ್ರೆಯಲ್ಲಿ ಬ್ಯಾಳೆ ಕುದಿಸಕ್ಕೆ ಹಾಕಿನಿ ರೀ. ಇನ್ನೂ ಕುದ್ದಿಲ್ರಿ, ಇನ್ನೂ ಸ್ವಲ್ಪ ಕುದಿಬೇಕು ರೀ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡ್ರಿ. ಹಳ್ಳಿ ಕಡೆ ಪುಂಡಿ ಪಲ್ಯ ಮಾಡೋದು ಯಾವ ರೀತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಹೌದು, ಪುಂಡಿ ಪಲ್ಯ ನಾ ಬೇರೆ ಕಡ್ದಿಟ್ಕೊಂಡಿನಿ ರೀ. ಒಳಗೆ ಮೆಣಸಿನಕಾಯಿ, ಪುಂಡಿ ಪಲ್ಯ ಆಯ್ತು ಬೆಳ್ಳುಳ್ಳಿ ಇವು ಮೂರು ಕೂಡ ತೊಳೆದ್ಬಿಟ್ಟು ಮತ್ತು ನೀರು ಹಾಕಿ ಕುದಿಯಕ್ಕೆ ಇಟ್ಕೊತೀನಿ ರೀ. ಅದಕ್ಕೆ ರೀ ನಾವು ಬ್ಯಾಳೆ ಕುದಿಸಿನಲ್ರಿ, ಅಲ್ಲಿ ಕುದಿತಾ ಇದಾವೆ ರೀ. ಅವು ಬ್ಯಾಳೆ ತೆಳಗಡೆ ಇಳಿಸ್ತೀನಿ ರೀ. ಅವು ಬ್ಯಾಳಿನ ಅದ್ರೊಳಗೆ ಹಾಕ್ತಾರಲ್ರಿ ಪುಂಡಿ ಪಲ್ಯ. ನಾವು ಒಳಗಡೆ ಹಾಕಲ್ರಿ, ಹಾಗೆ ಇಡ್ತಾರೆ ರೀ. ಬ್ಯಾಳೆ ಮ್ಯಾಗೆ ಹಾಕ್ತಾರಲ್ರಿ ಪುಂಡಿ ಪಲ್ಯ. ನಾವು ಹಂಗೆ ಹಾಕಂಗಿಲ್ಲ ರೀ. ಬ್ಯಾಳೆ ಜರ ಚಂದ ಬೆಂದ ಮ್ಯಾಗ ತೆಳಗೆ ಇಳಿಸ್ಕೊತೀನಿ ರೀ. ಅವಕ್ಕೆ ತೆಳಗೆ ಇಳಿಸ್ಕೊಂಡ್ಮ್ಯಾಗ ಇದು ಪುಂಡಿ ಪಲ್ಯ ತೊಳೆದು ಇಟ್ಕೊಂಡಿನಲ್ರಿ. ಪುಂಡಿ ಪಲ್ಯ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅವು ಅನ್ಕರಿ ಇದು ನೋಡ್ರಿ ಬ್ಯಾಳೆ ಎಷ್ಟು ಮೆತ್ತಗಾದ್ರೀಗ ರೀ. ತೆಳಗೆ ಇಳಿಸ್ಕೊಂಡಿದ್ದೀನಿ ರೀ. ನೋಡ್ರಿ ನಮ್ಮ ಮನ್ಯಾಗ ಚೌಳಿಕೆ, ಟಮಾಟ್ಯ, ಕೊತ್ತಂಬರಿ ಸೂರಿದ್ರಿ. ಪುಂಡಿ ಪಲ್ಯಕ್ಕೆ ಕೊತ್ತಂಬರಿ ಹಾಕಿದ್ರೆ ತುಂಬ ಸೂಪರ್ ಆಗತ್ತದ ರೀ. ಅದ್ರ ಸಲುವಾಗಿ ಪುಂಡಿ ಪಲ್ಯ ಇದು ಕೊತ್ತಂಬರಿ ತಂದಾರ್ರಿ. ಇಲ್ಲಿ ನೋಡ್ರಿ ಇದು ಕುದಿಸ್ಕೋತಾ ಇದ್ದೀನಿ ನೋಡ್ರಿ. ಪುಂಡಿ ಪಲ್ಯ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ರೀ. ಇವು ಮೂರೇನೆ ನಾನು ಕುದಿಯಕ್ಕೆ ಇಟ್ಟು ನೋಡ್ರಿ ಒಲೆ ಮ್ಯಾಗ ರೀ. ನೋಡ್ರಿ ಅವು ಕುದಿಸ್ಕೋಬೇಕ್ರಿ ಚೆಂದಾಗಿ. ಆ ಪುಂಡಿ ಪಲ್ಯದಾಗ ಹಾಕಿ ಕುದಿಸಿದ್ರು ಜಿಗಿ ಜಿಗಿ ಆಗ್ತದೆ ರೀ. ಪುಂಡಿ ಪಲ್ಯ ಚಂದ ಬರಂಗಿಲ್ಲ ರೀ ಅಷ್ಟೊಂದು. ಅದಕ್ಕೆ ಬೇರೆ ಕಡೆಗೆ ಕುದಿಸ್ಕೊಂಡ್ರೆ ಪುಂಡಿ ಪಲ್ಯ ತುಂಬ ಸೂಪರಾಗಿ ಬರ್ತದೆ ರೀ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ. ತುಂಬ ಚೆನ್ನಾಗಿ ಆಗ್ತದೆ ರೀ. ಪುಂಡಿ ಪಲ್ಯ ಕೂಡ ತುಂಬ ಸೂಪರಾಗಿ ಆಗ್ತದೆ ರೀ. ಜಿಗುಳು ಆಗಲ್ಲ ರೀ. 2 ದಿನ ಇಟ್ಟರು ಕೂಡ ಹಾಸಂಗಿಲ್ಲ ರೀ. ಅಷ್ಟು ಚೆನ್ನಾಗಿ ಬರ್ತದೆ ರೀ ಪುಂಡಿ ಪಲ್ಯ. ನೋಡ್ರಿ ಎಷ್ಟು ಚಂದ ಕುದ್ದಾವ್ರಿ. ಈಗ ಅವು ಜಾಣ್ಕೋಬೇಕ್ರಿ. ಅವು ಕುದ್ದದ್ರಿ. ಇನ್ನೊಂದು ಸ್ವಲ್ಪ ಇದು ಅದ ರೀ. ಇನ್ನೊಂದು ಸ್ವಲ್ಪ ಕುದಿಲ್ರಿ. ಇನ್ನೊಂದು ಸ್ವಲ್ಪ ಮುಚ್ಚಿಟ್ಟಿನಿ ರೀ. ಅದಕ್ಕೆ ಕುದ್ದಾವ ನೋಡ್ರಿ. ಈಗ ಇದು ಕುದ್ದಿ ಜಾಣ್ಕೊಂಡಿನಿ ರೀ. ಅದು ವೀಡಿಯೋ ಮಾಡಿಲ್ಲ ನನ್ನ ಮಗಳು ಚಂದ ಸರಿಯಾಗಿ. ಅದು ಜಾಣ್ಕೊಂಡು ಬಿಟ್ಟು ಇದ್ರಾಗ ಬ್ಯಾಳೆ ಹಾಕ್ಕೊಂಡು ನೋಡ್ರಿ. ಬ್ಯಾಳಿಗೆ ಒಲೆ ಮ್ಯಾಗಿಟ್ಟು ಅದ್ರೊಳಗೆ ಪುಂಡಿ ಪಲ್ಯ ಕುದ್ದಿದ್ದು ಜಾಣ್ಕೊಂಡು ಹಾಕ್ಬೇಕ್ರಿ. ಹಾಗೆ ಅವು ನೀರೆಲ್ಲ ಸೇರಿಸಿ ಹಾಕಬಾರ್ದು ರೀ. ಕುದ್ಕೊಂಡು ಜಾಣ್ಕೊಂಡು ಹಾಕ್ಬೇಕ್ರಿ. ಆದ್ಮ್ಯಾಗ ಉಪ್ಪು ಅರಿಶಿಣ ಹಾಕ್ತಾಯಿದ್ದೀನಿ ನೋಡ್ರಿ. ಉಪ್ಪು ಅರಿಶಿಣ ಎರಡೇ ಕೂಡ ಬಳಸ್ತಾಯಿದ್ದೀನಿ ನೋಡ್ರಿ. ಜರ ಕರಿಬೇವು ರೀ. ಕರಿಬೇವು ಎರಡು ಕರಿಬೇವು ಅಷ್ಟು ತೊಗೊಂಡಿನಿ ರೀ. ಜರಾನೇ ಕತ್ತಿಸ್ಬಿಟ್ಟು ಹಾಕೊಂಡಿದ್ದೀನಿ ರೀ. ಕರಿಬೇವು ಹಾಕ್ಬೇಕ್ರಿ. ತುಂಬ ಚೆನ್ನಾಗಿ ಬರ್ತದೆ ರೀ ಪುಂಡಿ ಪಲ್ಯ. ಒಳಗೆ 2 ಎಲೆ ಅಷ್ಟೇ ಹಾಕ್ರಿ, ಜಾಸ್ತಿ ಏನು ಹಾಕಬೇಡ್ರಿ. ಆಯಿತು, ಸ್ವಲ್ಪ ಸೆಗಣಿ ಹಾಕೋತಾ ಇದ್ದೀನಿ ನೋಡ್ರಿ. ಅಂದರೆ ಆಯಿಲ್ ರೀ. ಆಯಿಲ್ ಹಾಕೋತಾ ಇದ್ದೀನಿ ನೋಡ್ರಿ. ಇವಾಗ ಮುಚ್ತಾ ಇದ್ದೀನಿ ರೀ. ಯಾಕಂದ್ರೆ ಕ್ಲೋಸ್ ಮಾಡ್ಬೇಕು. ಒಂದು 2 ನಿಮಿಷ ಕುದಿಸ್ಬೇಕ್ರಿ. ಅದಕ್ಕೆ ಕುದಿಸಿದ ಮ್ಯಾಗ ನೋಡ್ರಿ ಯಾವ ರೀತಿ ಕುದಿಲಕ್ಕತ್ತದ ಅಂತೇಳಿ ನೋಡ್ಬೋದು ರೀ ಫ್ರೆಂಡ್ಸ್. ನೀವು ತುಂಬ ಸಿಂಪಲಾಗಿ ಪುಂಡಿ ಪಲ್ಯ ರೀ. ನೋಡ್ರಿ ನಮ್ಮ ಕಡೆ ನಾವು ಇದೇ ರೀತಿನೇ ಮಾಡೋದು ರೀ. ನೋಡ್ರಿ ಇವಾಗ ನಮ್ಮಲ್ಲಿ ಗೋಟ್ನಿಗೆ ಮಗಚೋದು ಗೋಟ್ನಿಗೆ ಇಲ್ರಿ. ಹಾಗಾಗಿ ನಾನು ತೆಮ್ಗಿಲಿಂದನೇ ಮಗಿಸ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್. ಇವಾಗ ತೆಳಗೆ ಇಳಿಸ್ಕೊಂಡು ನೋಡ್ರಿ. ನಮ್ಮಲ್ಲಿ ಪುಂಡಿ ಪಲ್ಯ ಬ್ಯಾಳೆ ಮುಖ್ಯದಿಲ್ಲ ರೀ. ಹಾಗಾಗಿ ಪುಂಡಿ ಪಲ್ಯ ಸ್ವಲ್ಪ ಮಾಡಿದ್ದೀನಿ ರೀ. ನಮ್ಮ ಮನೆಯವ್ರಿಗೆ ಕಟ್ಕೊಂಡು ಹೋಗೋ ಪೂರ್ತ್ಯಾಕ ರೀ. ನಾವು ಏನರ ಬ್ಯಾಳೆ ಅದು ಏನರ ಮಾಡ್ಕೊಂಡು ಅಂತೇಳಿ ಅವ್ರು ಪೂರ್ತ್ಯಾಕ ಪುಂಡಿ ಪಲ್ಯ ಮಾಡಿ ನೋಡ್ರಿ. ಬ್ಯಾಳೆ ಮುಖ್ಯದಿಲ್ಲ ರೀ. ಅದಕ್ಕಾಗಿ ಪುಂಡಿ ಪಲ್ಯ ಸ್ವಲ್ಪನೇ ಮಾಡಿದ್ದೀನಿ ನೋಡ್ರಿ ಫ್ರೆಂಡ್ಸ. ನಾನು ಜಾಸ್ತಿ ಮಾಡಿಲ್ಲ ರೀ. ಇವಾಗ ನೋಡ್ರಿ ಕುದ್ದದ್ರಿ. ಇದು ತೆಳಗೆ ಇಳಿಸ್ಕೊಬೇಕ್ರಿ. ನೋಡ್ರಿ ಯಾವ ರೀತಿ ಐತೆ ಅಂತ ಹೇಳ್ಕೆಸಂದು ಇವಾಗ ತೆಳಗೆ ಇಳಿಸ್ಕೊತೀನಿ ನೋಡ್ರಿ. ಹೆಂಗೈತೆ ರೀ ಪುಂಡಿ ಪಲ್ಯ. ಇನ್ನೂ ಸ್ವಲ್ಪ ಜರಾನೇ ಏನೋ ಬಿರುಸದಲ್ಲ ರೀ. ಹಾಗಾಗಿ ತೆಮ್ಗಿಲಿಂದ ಗೋಟ್ನಿಗೆ ಇದ್ರೆ ತುಂಬ ಚೆನ್ನಾಗಿ ಬರ್ತದೆ ರೀ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಎಲ್ರಿಗೂ ನಮಸ್ಕಾರ ರೀ.